ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಿದ್ದೀರಾ ವಿಜಯ್ ಕುಮಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನೇ ನಿಮ್ಮ ವಿಜಯ್. ಸೊ ನೀವು ಟೈಟಲ್ ತಮ್ಮನ್ನ ನೋಡಿ ನೀವು ಕೂಡ ತುಂಬಾ ಶಾಕ್ ಆಗ್ಬಿಟ್ಟಿರ್ತೀರಾ. ಇವನಿಗೆ ಪ್ಲೇ ಬಟನ್ ಬಂದಿದೆಯಾ? ವಿಪರೀತವಾಗಿ ತುಂಗಿ ಬಿಟ್ಟಿದ್ದೀರಿ. ವಿಪರೀತವಾಗಿ ಕಾಳೆ ಗಂಟೆ ಜಾಗಟೆ ಎಲ್ಲ ನನ್ನ ಹತ್ರ ಪ್ಲೇ ಬಟನ್ ಬಂದಿದ್ಯಾ ಅಂದ್ರೆ ಹೌದು. ಅದರ ಒಂದು ಅನ್ಬಾಕ್ಸಿಂಗ್ ಈ ಒಂದು ವಿಡಿಯೋ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಬಂದು ಸಿಲ್ವರ್ ಪ್ಲೇ ಬಟನ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಏನಂದೆ, ಇನ್ನೊಂದ್ಸಲ ಹೇಳು. ಸಿಲ್ವರ್ ಪ್ಲೇ ಬಟನ್ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲ ಇದೆ ನೋಡಿ. ಈ ಒಂದು ಸಿಲ್ವರ್ ಪ್ಲೇ ಬಟನ್ ನಾನು ಈಗ ಬಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರಲ್ಲ ಈ ಒಂದು ಸಿಲ್ವರ್ ಪ್ಲೇ ಬಟನ್. ಸೊ ಇದು ಸಿಲ್ವರ್ ಪ್ಲೇ ಬಟನ್ ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಮರಿಬೇಡಿ. ಸೊ ನಾವು ಯಾವ ಥರ ಒಂದು ಹೊಸ ವಿಡಿಯೋ ಬಿಟ್ಟರು ಕೂಡ ನಿಮಗೆ ನೋಟಿಫಿಕೇಶನ್ ರೀತಿ ಬರುತ್ತೆ ಅಂತ ಹೇಳ್ತಾ ಮಾಡಲ್ಲ ಅಂತ ಹೇಳಿದ್ರೆ ತಿರ್ಗಾ ಕೇಳಿದ್ದೀನಿ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ, ಒಂದು ವಿಡಿಯೋನ ಕೊನೆ ಗಂಟ ನೋಡಿ. ಸೊ ಬನ್ನಿ ಪ್ಲೇ ಬಟನ್ನ ಅನ್ಬಾಕ್ಸಿಂಗ್ ಮಾಡೋಣಂತೆ. ಸೊ ಗೈಸ್, ಈ ಒಂದು ಪ್ಲೇ ಬಟನ್ ಸೊ ನೋಡಿ ಇಲ್ಲಿದೆ ಅಲ್ಲ. ಸೊ ಒಂದು ಪ್ಲೇ ಬಟನ್, ಈ ಒಂದು ಪ್ಲೇ ಬಟನ್ ನಿಜನಾ? ನೀವು ಫಸ್ಟಲ್ಲಿ ನೋಡೇ ಗೊತ್ತಾಗಿರುತ್ತೆ. ಈ ಒಂದು ಪ್ಲೇ ಬಟನ್ ಬಂದು ನಿಜ ಅಲ್ಲೇ ಅಲ್ಲ. ಸೊ ನೋಡಿ, ಈ ಒಂದು ಪ್ಲೇ ಬಟನ್ ನಿಜ ಅಲ್ಲ ನೋಡಿ. ಆದರೆ ಇಲ್ಲಿ ನೋಡಿ ವಿಜಯ್ ಕುಮಾರ್ ಕನ್ನಡಿಗ ಅಂತ, ಅಂದರೆ ಈ ಒಂದು ವಿಡಿಯೋದಲ್ಲಿ ಒಂದು ಉಲ್ಟಾ ಪಲ್ಟಾ ಕಾಣಿಸುತ್ತೆ. ಸೊ ಒಂದು ವಿಡಿಯೋದಲ್ಲಿ ಉಲ್ಟಾ ಪಲ್ಟಾ ಕಾಣಿಸುತ್ತೆ, ಆದರೆ ನಿಮಗೆ ಇಮೇಜ್ ಆಗ್ತೀವಿ ನೋಡಿ. ಸೊ ವಿಜಯ್ ಕುಮಾರ್ ಕನ್ನಡಿಗ ಅಂತಲೇ ಬಂದಿದೆ ಇಲ್ಲಿ. ಸೊ ನೋಡಿ, ಇದನ್ನು ಯಾವ ರೀತಿ ನೀವು ಮಾಡ್ಕೊಳ್ಳೋದು ಅನ್ನೋದನ್ನೇ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಯಾವ ರೀತಿ ನೀವು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇದು ಬಂದು ನಾನು ಮಾಡಿದ್ದು ಬಂದು ನೆನ್ನೆ ಒಂದು ಸಾಯಂಕಾಲ 6 ಗಂಟೆ ಕೂತ್ಕೊಂಡ್ರೆ 7:15 ಮುಗಿದೋಯ್ತು ಇದು. ಸೊ ನೋಡಿ ಇಲ್ಲಿ ಒಂದು ನಿಮಿಷ, ಇವಾಗ ನೋಡಿ. ಸೊ ನೋಡಿ ಈ ರೀತಿಯಾಗಿ ಸೊ ಸೇಮ್ ಟು ಸೇಮ್ ಯೂಟ್ಯೂಬ್ ಪ್ಲೇ ಬಟನ್ ಥರನೇ ಇದೆ, ಆದರೆ ಇದು ಯೂಟ್ಯೂಬ್ ಪ್ಲೇ ಬಟನ್ ಅಲ್ಲ. ಸೊ ಹಿಂದೆ ನೋಡಿರಿ, ಸೊ ಮುಂದೆ ನೋಡಿ. ಸೊ ಇದು ಬಂದು ಯೂಟ್ಯೂಬ್ ಪ್ಲೇ ಬಟನ್ ಅಲ್ಲ. ಸೊ ಇದನ್ನು ನಾನು ಯಾವ ರೀತಿ ಮಾಡ್ಕೊಂಡೆ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಯಾವ ರೀತಿ ಮಾಡಿದೆ ಅಂದರೆ ಇದು ಬಂದು ಪಟಾಕಿದು ಬಂದು ಏನು ಬಾಕ್ಸ್ ಇರುತ್ತೆ ಅದನ್ನ ಕಟ್ ಮಾಡ್ಕೊಂಡು ರೀತಿ ಮಾಡಿರೋದು. ಸೊ ಇಂದ ಯಾವ ರೀತಿ ಮಾಡಿದೆ ಅಂತಂದರೆ, ನೀವು ಈ ರೀತಿ ಯಾವ ರೀತಿ ಮಾಡೋದಪ್ಪ ಅಂತ ಈ ರೀತಿ ವಿಜಯ್ ಕುಮಾರ್ ಕನ್ನಡಿಗ ನಿಮ್ಮ ಒಂದು ಚಾನಲ್ ಹೆಸರು ಹಾಕೊಳ್ಳೋದು ಹೇಗೆ ಅನ್ನೋ ನಾನು ತಿಳಿಸ್ಕೊಡ್ತೀನಿ. ಸೊ ಕೆಲವರಿಗೆ ಇದು ಗೊತ್ತಿರಲ್ಲ ನೋಡಿ. ಕಂಗ್ರ್ಯಾಚುಲೇಷನ್ಸ್ ಆನ್ ಪಾಸಿಂಗ್ 1 lakh ಸಬ್ಸ್ಕ್ರೈಬರ್ಸ್. ನೋಡಿ ಯೂಟ್ಯೂಬ್ ಲೋಗೋ. ಸೊ ಎಲ್ಲ ಡಿಟ್ ಯೂಟ್ಯೂಬ್ ಪ್ಲೇ ಬಟನ್ ರೀತಿಯೇ ಇದೆ, ಆದರೆ ಇದು ಬಂದು ಯೂಟ್ಯೂಬ್ ಪ್ಲೇ ಬಟನ್ ಅಲ್ಲ. ಸೊ ಇನ್ನು ಯಾವ ರೀತಿ ಮಾಡೋದಪ್ಪ ಅಂತ ಅಂದರೆ, ನೀವು ಈ ರೀತಿ ಒಂದು ಇಮೇಜ್ ಬೇಕು. ಇನ್ನು ಒಂದು ಹೆಂಗೆ ಮಾಡ್ಕೊಂಡೆ ಅಂತಂದರೆ, ಇದು ಬಂದು 𝑒-Photo 360 ಅಂತ ಒಂದು ವೆಬ್ಸೈಟ್ ಇದೆ. ಸೊ ಕ್ರೋಮಲ್ಲಿ ಒಂದು ವೆಬ್ಸೈಟ್ ಇದೆ 𝑒-Photo 360 ಅಂತ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ. ಈ ಒಂದು ವಿಡಿಯೋ ಲಿಂಕು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದು ಚೆಕ್ಔಟ್ ಮಾಡ್ಕೊಂಡು ನೀವು ಈ ಒಂದು ವಿಡಿಯೋ ನೋಡ್ಬೋದು, ಅಥವಾ ಐ ಕಾರ್ಡ್ ಕೂಡ ಶೋ ಆಗ್ತಾ ಇರುತ್ತೆ. ಈ ಒಂದು ವಿಡಿಯೋನ ನೋಡಿಕೊಂಡು ಆ ರೀತಿ ನೀವು ಕೂಡ ಎಡಿಟ್ ಮಾಡ್ಕೊಬೋದು. ಸೊ ಅಲ್ಲಿ ನೀವು ಈ ರೀತಿಗೆ ಒಂದು ಇಮೇಜನ್ನ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನಾನೇನು ಮಾಡಿದೆ ಅಂತಂದರೆ, ಆ ಒಂದು ಇಮೇಜ್ನ ಆಮೇಲೆ ಈ ಒಂದು ಅಲ್ಲಿ ನಿಮಗೆ ಈ ಒಂದು ಹೆಸರು ಹಾಕೊಬೋದು. ನಿಮ್ಮೊಂದು ಹೆಸರು ಹಾಕೊಂಡ್ರೆ ಸೇಮ್ ಟು ಸೇಮ್ ಯೂಟ್ಯೂಬಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಬರುತ್ತೆ. ನೀವು ಈ ಪ್ಲೇ ಬಟನ್ನಲ್ಲಿ ಇಲ್ಲಿ ನಿಮಗೆ ಹೆಸರು ನೀಟಾಗಿ ಕೂತ್ಕೊಳುತ್ತೆ. ಯೂಟ್ಯೂಬಲ್ಲಿ ಯಾವ ರೀತಿ ಪ್ಲೇ ಬಟನ್ ಕೊಡ್ತಾರೋ ಅದೇ ರೀತಿಯೇ ಬರುತ್ತೆ. ಸೊ ಇದಾದಮೇಲೆ ನೀವು ಅಲ್ಲಿ ನಿಮ್ಮ ಒಂದು ಸೈಬರ್ ಇದ್ರೆ ಅಥವಾ ನಿಮ್ಮ ಹತ್ರನೇ ಇದ್ದರೆ ಸೊ ಅದನ್ನ ಪ್ರಿಂಟ್ ತೊಗೊಂಬಿಡಿ. ಸೊ ನೋಡಿ, ಒಂದು ನಿಮಿಷ ಪ್ರಿಂಟ್ ತೊಗೊಳ್ಳಿ. ಆಮೇಲೆ ಕೆಲವೊಬ್ರು ಕೇಳ್ತಾರೆ ಈ ರೀತಿ ಹೇಗೆ ಮಾಡಿದೆ ಅಂತ. ಇದು ಬಂದು ನಾನು ಬಂದು ಅಲ್ಯೂಮಿನಿಯಂ ಫಾಯಿಲ್ ತೊಗೊಬೇಕು ಅಂತ ಅಂದ್ಕೊಂಡೆ. ಅದು ಅಲ್ಯೂಮಿನಿಯಂ ಫಾಯಿಲ್ ಇದು ಬರುತ್ತಲ್ಲ, ಅದನ್ನ ಎಲ್ಲ ಅಂಗಡಿಗಳಲ್ಲಿ ಕೇಳಿದ್ರು ಎಲ್ಲೂ ಕೂಡ ಸಿಗಲಿಲ್ಲ. ಆಮೇಲೆ ನೋಡಿದ್ರೆ ಅದೇ ಒಂದು ಇದು ಬರುತ್ತಲ್ಲ, ತಟ್ಟೆ ಅಂದರೆ ಮಿಕ್ಚರ್ ಹಾಕೊಳ್ಳೋದು, ಮಿಕ್ಸ್ಚರ್ ಆ ಥರ ಎಲ್ಲ ಹಾಕ್ತಾರಲ್ಲ. ಸೊ ಆ ಒಂದು ಕವರ್ ಇದು ಬಂದು 3 ಕವರ್ ಇದು ಮಾಡಿಕೊಂಡು, ಸೊ ನೋಡಿ 3 ಕವರನ್ನು ಇದು ಮಾಡ್ಕೊಂಡು ಕಟ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಅದೇ ರೀತಿ ಒಂದು ಲೋಗೋ ಜೋಡಿಸ್ಬಿಟ್ರೆ ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಪ್ಲೇ ಬಟನ್ ರೆಡಿ ಆಗಿಬಿಡುತ್ತೆ. ಸೊ ಈ ರೀತಿ ನಾನೊಂದು ಪ್ಲೇ ಬಟನ್ ಮಾಡಿಕೊಂಡೆ. ಸೊ ಕೆಲವೊಬ್ರು ಕೂಡ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರುತ್ತೆ. ಸೊ ಇದು ಇನ್ನು ನಿಜವಾಗ್ಲೂ ತೊಗೋಬೇಕು ಯೂಟ್ಯೂಬ್ ಕಡೆಯಿಂದನೇ ಅಂತ. ಆದರೆ ಏನು ಮಾಡೋದು, ನಾವು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ 1 ವರ್ಷ ತೊಗೊಂಡಿದ್ದೀನಿ. ಇನ್ನು 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ತಗೋಬೇಕು ಅಂದರೆ 100 ವರ್ಷ ಕಾಯ್ಬೇಕಾ?
ಆ್ಯಕ್ಚುಲಿ ಚೆನ್ನಾಗಿರೋದು. ಅದಕ್ಕೋಸ್ಕರ ನಾನು ಏನು ಮಾಡ್ದಪ್ಪ ಅಂತಂದರೆ ನಾನೇ ಮಾಡಿಕೊಂಡೆ. ಸೊ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಯಾವಾಗ ಆಗ್ತಾರೋ ಗೊತ್ತಿಲ್ಲ, ಆದರೆ ನಾನು ಒಂದು ಆಸೆನೇ ತೀರಿಸ್ಕೊಂಡ್ಬಿಡೋಣ ಅಂತ ಈ ರೀತಿ ಮಾಡಿಕೊಂಡು ಇನ್ನು ನನ್ನ ಒಂದು ವಿಡಿಯೋ ಹಿಂದ್ಗಡೆ ಈ ರೀತಿಯಾಗೇ ಇರುತ್ತೆ. ಸೊ ಈ ಒಂದು ಇದು ಬಂದು ನೀವು ಈ ರೀತಿ ತಪ್ಪು ಮಾಡೋದು ಮಾಡ್ಕೊಬೇಡಿ. ಇಲ್ಲಿರುತ್ತಲ್ಲ ನೋಡಿ, ನಾನು ಬಂದು ಏನು ಮಾಡಿದೆ, ಗಮ್ ಅಂಟಿಸ್ಕೊಂಡ್ಬಿಟ್ಟೆ ಫುಲ್ ಎಲ್ಲ ಸೈಡು. ಅದೊಂಥರ ತ್ಯಾವಾದಂಗೆ ಬಿಟ್ಟಿದೆ. ಬರೀ ಇಲ್ಲಿ ಎಡ್ಜಲ್ಲಿ ಮಾತ್ರ ಹಿಂಗೆ ಅಂಟಿಸ್ಕೊಂಡೋಗಿ ಅವಾಗ ನೀಟಾಗಿ ಬರುತ್ತೆ. ಈ ಕಡೆ ಸೈಡ್ ಬಂದು ಇದನ್ನು ಹಾಕೋಣ ಅಂತ ಇದ್ದೀನಿ. ಸೊ ನಮ್ಮೊಂದು ಪುನೀತ್ ಬಾಸ್ ಅವ್ರದ್ದು ಒಂದು ಡ್ರಾಯಿಂಗು. ಸೊ ಇಲ್ಲಿ ಬಂದು ಉಲ್ಟಾ ಪಲ್ಟಾ ಕಾಣ್ತಾ ಇರೋದಕ್ಕೆ ಇದು ಆ ಥರ ಡ್ರಾಯಿಂಗ್ ಇಲ್ಲ ಅಂತ ಅನಿಸುತ್ತೆ ನಿಮಗೆ ಅಂದರೆ ಮಿರರ್ ಥರ ಬರ್ತಾ ಇದೆಯಲ್ಲ. ಸೊ ಒಂದು ವಿಡಿಯೋ ಅದಕ್ಕೋಸ್ಕರ ಒಂದು ನಿಮಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡ್ರಾಯಿಂಗ್ ಅಂತ ಅನಿಸಲ್ಲ. ನಿಮಗೆ ಇಮೇಜನ್ನು ತೆಗೆದಾಕ್ತೀನಿ, ಸೇಮ್ ಟು ಸೇಮ್ ಪುನೀತ್ ರಾಜ್ಕುಮಾರ್ ಅವರ ಡ್ರಾಯಿಂಗ್ ಥರನೇ ಇದೆ ಇದನ್ನು ಕೂಡ ಇಲ್ಲೇ ಹಾಕೋಣ ಅಂತ ಇದ್ದೀನಿ. ಪಕ್ಕದಲ್ಲೇ ನೋಡೋಣ ಏನಾಗುತ್ತೆ ಅಂತ ಹಾಕ್ಕೊಂಡು ಸೊ ಇಲ್ಲೇ ವಿಡಿಯೋ ಮಾಡ್ತೀನಿ. ಸೊ ಓಕೆ ಗಾಯ್ಸ್, ಇದಾಗಿತ್ತು ಒಂದು ವಿಡಿಯೋ. ಸೊ ಒಂದು ವಿಡಿಯೋನ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.